ಹ ಋಗ್ವೇದ ಕಾಲದ ಧಾರ್ಮಿಕ ಸ್ಥಿತಿಗತಿಗೂ ಉತ್ತರ ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಗತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಅಧ್ಯಯನದಿಂದ ನೋಡ್ಬೋದು. ಉತ್ತರ ವೇದಗಳ ಕಾಲದಲ್ಲಿ ನಮಗೆ ವಿಶೇಷವಾಗಿ 3 ರೀತಿಯ ದೇವರುಗಳನ್ನ ಅಂದ್ರೆ ಸ್ವರ್ಗಕ್ಕೆ ಸೀಮಿತವಾದಂಥವು, ಆಮೇಲೆ ವಾಯುದೇವರುಗಳು, ಭೂದೇವರುಗಳು ಮತ್ತು ಸ್ವರ್ಗದ ದೇವರುಗಳು ಅಂತೇಳಿ ನಾವು ಅಧ್ಯಯನವನ್ನ ಮಾಡಿದ್ವಿ ಅಂತಂದು. ಅಲ್ಲಿ ಇದು ಋಗ್ವೇದ ಕಾಲದಲ್ಲಿ ವರುಣ, ಮಿತ್ರ, ಇಂದ್ರ, ಅದಿತಿ, ಅಗ್ನಿ, ಸೋಮ, ಸೂರ್ಯ, ಅಶ್ವಿನಿ, ಈ ರೀತಿ ಪುಷನ್, ಈ ರೀತಿ ದೇವರುಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವು. ಸಿಂಧು ನಾಗರಿಕತೆ ಕಾಲದಲ್ಲಿ ನಾವು ಪಶುಪತಿಯನ್ನ ನೋಡಿದ್ವಿ ಮತ್ತು ಮಾತೃದೇವತೆಯನ್ನು ನೋಡಿದ್ವಿ. ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಧಾರ್ಮಿಕ ಸ್ಥಿತಿಗತಿಯಲ್ಲಿ ಮುಖ್ಯವಾಗಿ ಏನಾಯ್ತಪ್ಪ ಅನ್ನಂದ್ರ ಈ ಇಂದ್ರ, ವರುಣ, ಮಿತ್ರ, ಅಗ್ನಿ, ಸೂರ್ಯ ಈ ದೇವರುಗಳೆಲ್ಲರೂ ತಮ್ಮ ಮಹತ್ವವನ್ನು ಕಳ್ಕೊಳ್ತಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಏನ್ ಕಲ್ಪನೆ ಬರುತ್ತಂದ್ರ ನಮಗೆ ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂತ ನಾವೇನ್ ನಂಬಿದ್ದೀವಿ ಪೌರಾಣಿಕವಾಗಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಏನು ಇದೆ ಅಲ್ವಾ, ಆ 3 ದೇವರುಗಳು ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ ಮತ್ತು ಶಿವ ಲಯಕರ್ತ ಎಂಬ ಏನು ಕಾನ್ಸೆಪ್ಟ್ ಐತಿಲ್ಲ, ಅದು ಈ ಉತ್ತರ ವೇದಗಳ ಕಾಲದಲ್ಲಿ ಮಹತ್ವವನ್ನು ಪಡೆದುಕೊಳ್ತು ಅಂತೇಳಿ. ಇಲ್ಲೆಲ್ಲರೂ ಇಂದ್ರ, ಮಿತ್ರ, ಅಗ್ನಿ, ಸೂರ್ಯ, ವರುಣ ಇವರೆಲ್ಲರೂ ಅಂದ್ರೆ ಇವರಿಗೆ ಅಷ್ಟಾಗಿ ಮಹತ್ವ ಇರ್ಲಿಲ್ಲ. ಇಲ್ಲಿ ವಿಷ್ಣು ಬರ್ತಾನೆ, ಶಿವ ಬರ್ತಾನೆ ಮತ್ತು ಬ್ರಹ್ಮ ಬರ್ತಾನೆ ಅಂತಂದೇಳಿ. ಅದ್ರ ಜೊತೆಗೆ ರುದ್ರ ಅಂದ್ರೆ ಪಶುಪತಿ ಆದಂತ ರುದ್ರ, ಗಣೇಶ, ರಾಮ, ಕೃಷ್ಣ, ಇಲ್ಲಿ ವಿಷ್ಣುವಿನ ಅವತಾರಗಳು, ವಿಷ್ಣುವಿನ ಅವತಾರಗಳನ್ನ ಪೂಜಿಸ್ಲಿಕ್ಕೆ ನಿಂದಿರ್ತಾರೆ ಮತ್ತು ಆ ಅವತಾರಗಳಲ್ಲಿ ನಂಬಿಕೆಯನ್ನ ಇಡುತ್ತಾರೆ ಅಂತೇಳಿ. ಅಂದ್ರೆ ನಂಬಿಕೆ ಬೆಳ್ಳಿಕ್ಕೆ ಪ್ರಾರಂಭ ಆಗ್ತೈತಿ ಉತ್ತರ ವೇದಗಳ ಕಾಲದಲ್ಲಿ ಅಂತ ಹೇಳ್ಬೋದು. ಆಮೇಲೆ ಜೊತೆಗೆ ನಾಗದೇವರುಗಳು, ಮತ್ತೆ ಪ್ರಕೃತಿ ಆರಾಧನೆ ಕೂಡ ಇರ್ತೈತಿ, ಜೊತೆಗೆ ನಾಗದೇವರುಗಳು, ತಕ್ಷಕ, ಈ ರೀತಿ ಬೇರೆ ಬೇರೆ. ಇಲ್ಲಿ ನಾವು ಋಗ್ವೇದ ಕಾಲದಲ್ಲಿ ಬಹಳಷ್ಟು ದೇವರುಗಳಿದ್ದರೂ ಕೂಡ ಏಕದೇವತಾ ಆರಾಧನೆಯನ್ನ ನೋಡ್ತಾ ಇದ್ವಿ. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಬಹುದೇವತಾ ಆರಾಧನೆ ಅಸ್ತಿತ್ವಕ್ಕೆ ಬರ್ತೈತಿ ಅಂತೇಳಿ ಹೇಳ್ಬೋದು. ಮತ್ತೆ ಗಂಧರ್ವರು, ಅಪ್ಸರೆಯರು ಇವರಿಗೆ ಕೂಡ ದೇವರ ಸ್ಥಾನವನ್ನ ನೀಡಲಾಯಿತು ಅಂತೇಳಿ ಹೇಳ್ತಾರೆ. ಇಲ್ಲಿ ವಿಷ್ಣುವಿನನ್ನು ದೇವರ ರಕ್ಷಕ, ಎಲ್ಲದಕ್ಕೂ ವಿಷ್ಣು ಹತ್ರ ದೇವತೆಗಳು ತಮಗೆ ಏನಾದ್ರೂ ಅನ್ಯಾಯ ಆದ್ರೆ ಅಥವಾ ದಾನವ ವರ್ಗ, ಏನು ರಾಕ್ಷಸ ವರ್ಗ ಅಂತ ನಾವು ಕರಿತಾ ಇರ್ತೀವಲ್ಲ, ಆ ವರ್ಗದವ್ರು ಏನಾದ್ರೂ ದೇವತೆಗಳಿಗೆ ಹಿಂಸೆ ಕೊಡಕತ್ತಿದ್ರೆ ಅವರೆಲ್ಲರೂ ವಿಷ್ಣುವಿನ ಹತ್ರ ಹೋಗೋದು, ನಮ್ಮನ್ನ ಕಾಪಾಡು ಅಂತಂದು. ಹಾಗಾಗಿ ಇಲ್ಲಿ ಇಂದ್ರನ ಬದಲಾಗಿ ಪ್ರಾಮುಖ್ಯತೆ ಪಡೆದುಕೊಂಡಂತ ದೇವರು ಯಾರಪ್ಪ ಅಂದ್ರ ವಿಷ್ಣು ಅಂತೇಳಿ ಹೇಳ್ಬೋದು. ಹಾಗಾಗಿ ಉತ್ತರ ವೇದಗಳ ಕಾಲದಲ್ಲಿ ಈ ಧಾರ್ಮಿಕ ಸ್ಥಿತಿಗತಿ ಈ ದೇವರುಗಳನ್ನ ಇಟ್ಟುಕೊಂಡು ಬೆಳವಣಿಗೆಯನ್ನ ಹೊಂದಿತು ಅಂತೇಳಿ ಹೇಳ್ಬೋದು. ನಾವು ಪುಷನ್ ದೇವತೆಯನ್ನ ಋಗ್ವೇದ ಕಾಲದಲ್ಲಿ ನೋಡಿದ್ವಿ, ಅದು ಸ್ವರ್ಗ ದೇವತೆ ಆಗಿತ್ತು ಪುಷನ್. ಇಲ್ಲಿ ಈಗ ಶೂದ್ರರ ದೇವತೆ ಆಯಿತು ಅಂತೇಳಿ ಹೇಳ್ತಾರೆ. ಅಂದ್ರೆ ಅದು ಪಶುಪಾಲನೆಯನ್ನು ಮಾಡ್ತಕ್ಕಂಥ ಪುಷನ್ ಇಲ್ಲಿ ಶೂದ್ರರ ದೇವತೆ ಆಯ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಧಾರ್ಮಿಕ ವಿಧಿಗಳನ್ನ ನೆರವೇರಿಸ್ತಕ್ಕಂಥ ಬ್ರಾಹ್ಮಣರ ಒಂದು ಏನು ಸ್ಥಿತಿ ಅಥವಾ ಬ್ರಾಹ್ಮಣರ ಒಂದು ಸ್ಥಾನಮಾನ ಮೇಲ್ಮಟ್ಟಕ್ಕೆ ಹೋಯಿತು. ಅವರನ್ನ ನಾವು ಪೂಜನೀಯ ಭಾವದಲ್ಲಿ ದೇವರಿಗೆ ಹೋಲಿಸಿ ಮತ್ತು ಅವರಿಗೆ ದೈವತ್ವವನ್ನು ನೀಡಿ ಇದು ಮಾಡ್ಲಿಕ್ಕತ್ತಿರು. ಮತ್ತು ಅವರು ಕೂಡ ಅಷ್ಟೇ, ಬ್ರಾಹ್ಮಣರು ತಮ್ಮ ಸ್ಥಾನ ಗಟ್ಟಿಮುಟ್ಟಿ ಮಾಡಿಕೊಳ್ಳಿಕ್ಕಾಗಿ ರಾಜಸ್ಥಾನವನ್ನು ಪಡ್ಕೊಳ್ತಾರೆ, ರಾಜನ ಆಶ್ರಯವನ್ನು ಪಡ್ಕೊಳ್ತಾರೆ, ಮತ್ತೆ ರಾಜನನ್ನ ದೈವಾಂಶ ಸಂಭೂತ ಅಂದ್ರೆ ದೇವರಿಗೆ ಹೋಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಟೋಟಲ್ ಆಗಿ ಬ್ರಾಹ್ಮಣರ ಮತ್ತು ಪುರೋಹಿತರ ಸ್ಥಾನಮಾನಗಳು ಮೇಲ್ಮಟ್ಟಕ್ಕೆ ಹೋದ್ವು ಅಂತೇಳಿ ಹೇಳ್ಬೋದು. ಇಲ್ಲಿ ಪುರೋಹಿತರ ಸಂಖ್ಯೆ ಕೂಡ ಹೆಚ್ಚಾಯ್ತು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಈ ಬಲಿಗಳನ್ನ ಕೊಡ್ತಕ್ಕಂತ ಅಗ್ನಿಕುಂಡಕ್ಕೆ ಏನಾಯ್ತು, ಹೋತ್ರಿ ಮತ್ತು ಉದ್ಗಾತ್ರಿ ಏನು ಇವರಿಬ್ರು ಹೋತ್ರಿ ಮತ್ತು ಉದ್ಗಾತ್ರಿಗಳು ಈ ಅಗ್ನಿಕುಂಡದ ಹತ್ರ ಕುಳಿತುಕೊಂಡು ಯಾಗಾಚರಣೆಗಳನ್ನು ನಡೆಸ್ತಕ್ಕಂತ ಏನು ಪುರೋಹಿತರಾಗಿದ್ರು, ಇವರ ಸ್ಥಾನಮಾನಗಳು ಹೆಚ್ಚಾಯ್ತು, ಇವರಿಗೆ ಜಾಸ್ತಿ ಮಾನ್ಯತೆ ಸಿಕ್ತು ಇದು ಉತ್ತರ ವೇದಗಳ ಕಾಲದ ಸಮಾಜದಲ್ಲಿ ಅಂತೇಳಿ ಹೇಳ್ಬೋದು.
ಆಮೇಲೆ ಇಲ್ಲಿ ಸಂಸ್ಕಾರಗಳು ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣ್ತವೆ. ಆಮೇಲೆ ಬಲಿ, ಯಜ್ಞ, ಯಾಗಾದಿಗಳು ಕೂಡ ಬಹಳಷ್ಟು ದುಬಾರಿ ಆಗ್ತವೆ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಈ ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದು, ಬಲಿಗಳನ್ನ ನೀಡ್ತಕ್ಕಂಥದ್ದು ಮೇಲ್ವರ್ಗದವರಿಗೆ ಸೀಮಿತ ಆಯ್ತು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ಋಗ್ವೇದ ಕಾಲದ ಧಾರ್ಮಿಕ ಸ್ಥಿತಿಗತಿಗೂ ಉತ್ತರ ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಗತಿಗೂ ಸಾಕಷ್ಟು ಬದಲಾವಣೆ ಆಯ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದೊಂದು ಯಾಗಗಳನ್ನ ಮಾಡಿದ ಸಂದರ್ಭದಲ್ಲಿ ಆ ಪುರೋಹಿತನು ಎಷ್ಟು ಬೇಡಿಕೆ ಇಡ್ತಾನೋ ಅಷ್ಟು ಹಸುಗಳನ್ನ ಕೊಡ್ತಕ್ಕಂಥದ್ದು, ಅಷ್ಟು ಹಣವನ್ನ ಕೊಡ್ತಕ್ಕಂಥದ್ದು, ಅದನ್ನ ದಕ್ಷಿಣೆಯಾಗಿ ನೀಡ್ತಕ್ಕಂಥ ಒಂದು ಪರಿಪಾಠ ಬೆಳ್ಕೊಂಡ್ ಬರ್ತೈತಿ ಅಂತೇಳಿ ಹೇಳಲಾಯ್ತು ಅಂತೇಳಿ. ಜೊತೆಗೆ ಇಲ್ಲಿ ಕರ್ಮ, ಜನ್ಮ, ಪುನರ್ಜನ್ಮ, ಪ್ರಕೃತಿ ಪೂಜೆ, ಆಮೇಲೆ ಹುಟ್ಟು ಸಾವುಗಳನ್ನ ಇವೆಲ್ಲವನ್ನ ಕುರಿತು ತಾತ್ವಿಕವಾಗಿ ಚಿಂತನೆಗಳು ಪ್ರಾರಂಭವಾಗ್ತವೆ ಎಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಅಂತೇಳಿ. ಆಮೇಲೆ ಕರ್ಮ ಕರ್ಮ ನಾವೇನು ಇಂದಿನ ಜನ್ಮದಲ್ಲಿ ಮಾಡ್ತೀವಿ ಅದು ಪುನರ್ಜನ್ಮ ನಾವು ಧರಿಸಿ ಬಂದತ್ನಾಗ ಹಿಂದಿನ ಜನ್ಮದ ಕರ್ಮ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಕರ್ಮ ಫಲಗಳು ನಮ್ಮನ್ನ ಪದೇ ಪದೇ ನಮ್ಮ ಆತ್ಮಕ್ಕೆ ಅವು ಏನ್ ಇದು ಮಾಡ್ತಾ ಇರ್ತವೆ, ಪುನರ್ಜನ್ಮ ನೀಡ್ತಾ ಇರ್ತವೆ. ಹಾಗಾಗಿ ನಾವು ಇರೋ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೇಕು, ಉತ್ತಮ ಕರ್ಮಗಳನ್ನ ಮಾಡಿದರೆ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ಅಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ಪ್ರತಿಪಾದನೆ ಮಾಡಲಾಯ್ತು. ಅಂದ್ರೆ ಮೋಕ್ಷಕ್ಕೆ ಜಾಸ್ತಿ ಇಲ್ಲಿ ಒತ್ತನ್ನ ನೀಡಲಾಯ್ತು. ನಮ್ಗೆ ಮೋಕ್ಷ ಸಿಗ್ಬೇಕಾದ್ರೆ ನಮ್ಮ ಕರ್ಮ ಕಾರ್ಯಗಳು ಉತ್ತಮವಾಗಿರ್ಬೇಕೆಂಬ, ಅಂದ್ರೆ ಇಲ್ಲಿ ಪಾಪ ಪುಣ್ಯ, ಸ್ವರ್ಗ ನರಕ, ಅಂದ್ರೆ ಅದು ನಿಜವಾಗಿ ಸ್ವರ್ಗ ನರಕ ಇಲ್ಲ, ನಾವು ಉತ್ತಮ ಕಾರ್ಯಗಳು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಮತ್ತು ನಾವು ಅನ್ಯಾಯ ಅಂದ್ರೆ ಜನರಿಗೆ ಮೋಸ, ದಗಾಕೋರ್ತನ, ವಂಚನೆ ಈ ರೀತಿ ಮಾಡಿದ್ರೆ ಏನಾಗುತ್ತಪ್ಪ ಅನ್ನಂದ್ರ ನಮಗೆ ನರಕ ತಟ್ಟತೆ. ಈ ರೀತಿ ಕಲ್ಪನೆಗಳು ಉತ್ತರ ವೇದಗಳ ಕಾಲದಲ್ಲಿ ಬೆಳ್ಕೊಂಡ್ ಬರ್ತೈತಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಕೂಡ ಶವ ಸಂಸ್ಕಾರ ಪದ್ಧತಿ, ಉಳುವ ಪದ್ಧತಿ, ಸುಡುವ ಪದ್ಧತಿ ಇವೆರಡನ್ನು ಕೂಡ ಮಾಡ್ಲಾಯ್ತು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಯಾವ್ದಾದ್ರು ಒಂದು ಮರಣ ಆದತ್ನಾಗ ಆ ಮರಣ ಹೊಂದಿದ 10 ದಿನಗಳ ನಂತರ ಆತ್ಮ ಪುನಃ ದೇಹವನ್ನು ಸೇರುತ್ತೆ ಎಂಬ ಒಂದು ನಂಬಿಕೆಯನ್ನ ಅವರು ಬೆಳೆಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಈ ಒಂದು ನಂಬಿಕೆ ಉತ್ತರ ವೇದಗಳ ಕಾಲದ ಜನರಲ್ಲಿ ಇತ್ತು ಅಂತಂದೇಳಿ. ಹಾಗಾಗಿ ಮತ್ತೆ ಆ ಶವ ಸಂಸ್ಕಾರಕ್ಕೆ ಸರಿಯಾದಂತ ಸಂಸ್ಕಾರಗಳನ್ನು ಮಾಡದೇ ಇದ್ದರೆ ಏನ್ ನಾವು 16 ಬಗೆಯ ಸಂಸ್ಕಾರಗಳನ್ನು ನೋಡ್ತೀವಿ, ಅದರಲ್ಲಿ ಶವ ಸಂಸ್ಕಾರ ಕೂಡ ಒಂದು. ಈಗೂ ಕೂಡ ನಮ್ಮ ಸಮಾಜದಲ್ಲಿ ಸತ್ತಂತ ಶವಕ್ಕೆ ಬಹಳಷ್ಟು ಶೃಂಗಾರ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿ ಇದೆ. ಆಮೇಲೆ ಅದಕ್ಕೆ ಹೊಸ ಬಟ್ಟೆಗಳನ್ನ ಹಾಕ್ತಕ್ಕಂಥದ್ದು, ಈ ಮುಸ್ಲಿಂ ಸಮಾಜದಲ್ಲಿ ಅದಕ್ಕೆ ಸೇಂಟು ಅತ್ತರ್ಗಳನ್ನ ಬಳಸ್ತಕ್ಕಂಥದ್ದು, ಗುಲಾಬಿ ಪಕಳೆಗಳನ್ನ ಬಳಸ್ತಕ್ಕಂಥದ್ದೆಲ್ಲ ಸಮಾಜದಲ್ಲಿ ಇದೆ. ಹಾಗಾಗಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ರೀತಿಯ ಶವ ಸಂಸ್ಕಾರ ಪದ್ಧತಿ ಇದೆ. ಹಾಗಾಗಿ ನಾವು ಆ ಶವ ಸಂಸ್ಕಾರ ಪದ್ಧತಿಯನ್ನು ಈಗ ಅಳವಡಿಸಿಕೊಂಡಿರೋದಲ್ಲ, ಇದು ಆರಂಭ ಕಾಲದಿಂದನೂ ಕೂಡ ಇತ್ತು ಅನ್ನೋದಕ್ಕ ಉತ್ತರ ವೇದಗಳ ಕಾಲ ಮತ್ತು ಋಗ್ವೇದ ಕಾಲ ನಾವು ಸಿಂಧು ನಾಗರಿಕತೆ ತನಕನೂ ಹೋಗ್ಬೇಕಾಗುತ್ತೆ ಅಂತಂದೇಳಿ. ಅದ್ರ ಜೊತೆಗೆ ಪುರುಷಾರ್ಥಗಳಾದಂತ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಕ್ಕೆ ಜಾಸ್ತಿ ಇವರು ಒತ್ತನ್ನ ಕೊಡ್ತಾರೆ. ಆ ಒಂದು ಪುರುಷಾರ್ಥಗಳ ಮೇಲೆ ಇವರ ಒಂದು ತತ್ವಜ್ಞಾನ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಇವರ ಜೀವನ ಏನ್ ಅನ್ಕೊಂಡಿದ್ರು ಅಂದ್ರ ಜೀವನಕ್ಕೆ ಮುಕ್ತಿ ಸಿಗ್ಬೇಕಾದ್ರೆ ನಾವು ನಮ್ಮ ಈ ಪುರುಷಾರ್ಥಗಳನ್ನ ಮತ್ತು ನಮ್ಮ ಕರ್ಮವನ್ನ ಉತ್ತಮ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕನ್ನ ಎಂಬ ಒಂದು ನಂಬಿಕೆಯನ್ನ ಉತ್ತರ ವೇದಗಳ ಕಾಲದ ಜನರು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇವೆಲ್ಲವುಗಳ ಜೊತೆಗೆ ಈ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರ ಸಂಸ್ಕೃತಿ ಇವೆಲ್ಲವುಗಳ ಮೇಲೆ ಏನು ಪುರುಷಾರ್ಥಗಳ ಮೇಲೆ, ಆಮೇಲೆ ವರ್ಣಾಶ್ರಮ ಪದ್ಧತಿ ಏನಿತ್ತು ಅವ್ರದ್ದು, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ, ಶೂದ್ರ ಎಂಬತಕ್ಕಂಥದ್ದು, ಅದ್ರ ಜೊತೆಗೆ 16 ಬಗೆಯ ಷೋಡಶ ಸಂಸ್ಕಾರಗಳು, ಗರ್ಭದಾನ ಇರ್ಬೋದು, ನಾಮಕರಣ ಇರ್ಬೋದು, ಉಪನಯನ ಇರ್ಬೋದು, ವಿವಾಹ ಇರ್ಬೋದು, ಮತ್ತೆ ಶವ ಸಂಸ್ಕಾರ ಇರ್ಬೋದು, ಇವೆಲ್ಲವುಗಳ ಬಗ್ಗೆ ಅವ್ರು ಏನ್ ಮಾಡಿದ್ರು, ತಮ್ಮ ಸಂಸ್ಕೃತಿಯನ್ನ ಬೆಳೆಸಿದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಯೋಗ ಮಾರ್ಗ, ಇವುಗಳಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು ಇವರ ಒಂದು ಏನಾಗಿತ್ತು ಅನ್ನಂದ್ರ ಉತ್ತರ ವೇದಗಳ ಕಾಲದ ಜನರ ಒಂದು ರೀತಿ ನೀತಿ ಆಗಿತ್ತು, ಅವರ ಬದುಕಿನ ಭಾಗ ಆಗಿತ್ತು ಅಂತ ಹೇಳ್ಬೋದು. ಇಷ್ಟು ಉತ್ತರ ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಗತಿ ಆಗಿತ್ತು. ನಾವು ಋಗ್ವೇದ ಕಾಲದ ಧಾರ್ಮಿಕ ಸ್ಥಿತಿಗತಿಯಲ್ಲಿ ವಿಶೇಷವಾಗಿ ಏನ್ ನೋಡ್ಬೇಕಪ್ಪ ಅನ್ನಂದ್ರ ಅಲ್ಲಿ ಇಂದ್ರನಿಗೆ
ಪ್ರಮುಖ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು. ಉತ್ತರ ವೇದಗಳ ಕಾಲದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನಿಗೆ ಇವರು ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇದು ಇವೆರಡರ ಧರ್ಮದ ನಡುವಿನ ಅಥವಾ ಇವೆರಡು ಕಾಲಾವಧಿಯ ನಡುವಿನ ವ್ಯತ್ಯಾಸವನ್ನು ನೋಡಿದ್ನ್ಯಾಗ ಅಂದ್ರೆ ಧರ್ಮ ಇರ್ಬೋದು, ಸಮಾಜ ಇರ್ಬೋದು, ಆರ್ಥಿಕತೆ ಇರ್ಬೋದು ಮತ್ತು ಇನ್ನಿತರ ಪದ್ಧತಿಗಳ ಬಗ್ಗೆ ಋಗ್ವೇದ ಕಾಲಕ್ಕೂ ಜೊತೆಗೆ ಉತ್ತರ ವೈದಿಕ ಕಾಲಕ್ಕೂ ಏನ್ ವ್ಯತ್ಯಾಸ ಇತ್ತು, ಅವೆರಡರ ನಡುವಿನ ಸಾಮ್ಯತೆ ಏನಿತ್ತು ಅದನ್ನ ನೋಡ್ದತ್ನ್ಯಾಗ, ಇವೆರಡರ ನಡುವಿನ ವ್ಯತ್ಯಾಸ ನೋಡ್ದತ್ನ್ಯಾಗ ಋಗ್ವೇದ ಕಾಲದಲ್ಲಿ ರಾಜ ಬಲಿಷ್ಠನಾಗಿರ್ಲಿಲ್ಲ. ಆತ ಏನ್ ಮಾಡ್ತಾ ಇದ್ದ, ಧರ್ಮಕ್ಕೆ ತಲೆಬಾಗ್ತಾ ಇದ್ದ. ಮತ್ತು ರಾಜ ಪ್ರಭುತ್ವ ಇದ್ದಾಗಿ ಕೂಡ ಪ್ರಜೆಗಳಿಗೆ ಜಾಸ್ತಿ ಬೆಂಬಲ ಇತ್ತು, ಪ್ರಜೆಗಳ ಇನ್ವಾಲ್ವ್ಮೆಂಟ್ ಇತ್ತು, ಪ್ರಜೆಗಳ ಭಾಗವಹಿಸುವಿಕೆ ಇತ್ತು. ಎಲ್ಲಿ ಋಗ್ವೇದ ಕಾಲದಲ್ಲಿ ನಾವು ನೋಡಿದ್ವಿ, ಋಗ್ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿ ವಿಧಾತುಗಳಲ್ಲಿ ಜನರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಅಂತೇಳಿ. ಆದ್ರೆ ಇದೇ ಒಂದು ಪಾಯಿಂಟ್ ಅನ್ನು ನೋಡಿದ್ರೆ ಉತ್ತರ ವೇದಗಳ ಕಾಲದಲ್ಲಿ ರಾಜಕೀಯವಾಗಿ ರಾಜ ಬಲಿಷ್ಠನಾಗಿದ್ದ. ರಾಜನನ್ನ ಇಲ್ಲಿ ದೈವಾಂಶ ಸಂಭೂತ ಮತ್ತು ದೇವರಿಗೆ ಹೋಲಿಸಲಾಗ್ತಾ ಇತ್ತು. ಅಂದ್ರೆ ರಾಜ ಅಂದ್ರೆ ದೇವರು, ಅವನಿಗೆ ವಿರುದ್ಧ ಯಾರು ಹೋಗ್ಬಾರ್ದು, ಪ್ರಶ್ನೆ ಮಾಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಉತ್ತರ ವೈದಿಕ ಕಾಲದಲ್ಲಿ ಇತ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಋಗ್ವೇದ ಕಾಲ ಮತ್ತು ಉತ್ತರ ವೇದಗಳ ಕಾಲದಲ್ಲಿ ಪುರೋಹಿತರ ಸ್ಥಾನಮಾನ ಎರಡೂ ಕಡೆಗೆ ಉತ್ತಮವಾಗಿತ್ತು. ಪುರೋಹಿತಶಾಹಿ ಋಗ್ವೇದ ಕಾಲದಲ್ಲಿ ಜಾಸ್ತಿ ಪ್ರಾಬಲ್ಯ ಇತ್ತು. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಪುರೋಹಿತಶಾಹಿಯ ಪ್ರಾಬಲ್ಯ ಇದ್ದಾಗ್ಯೂ ಕೂಡ ರಾಜನ ಸ್ಥಾನಮಾನ ಪುರೋಹಿತರಿಗಿಂತ ಚೆನ್ನಾಗಿತ್ತು. ರಾಜ ಅವರಿಗೆ ಆಶ್ರಯದಾತನಾಗಿದ್ದ ಅಂತ ಹೇಳ್ತಾರೆ. ಉಳಿದೆರಡು ವರ್ಗಗಳಿಗೆ ಹೋಲಿಸಿದರೆ ಕ್ಷತ್ರಿಯರು ಕೆಳವರ್ಗದಲ್ಲಿ ಇದ್ದಾಗ್ಯೂ ಕೂಡ ಪುರೋಹಿತರು ರಾಜನ ಆಶ್ರಯವನ್ನು ಮಾಡ್ಬೇಕಾಗಿದ್ದರಿಂದ ರಾಜನನ್ನ ಅವ್ರು ಏನ್ ಮಾಡ್ತಾ ಇದ್ರು, ದೈವಕ್ಕೆ ಹೋಲಿಸ್ತಾ ಇದ್ರು ಮತ್ತು ದೇವ್ರಂತ ನಂಬಿದ್ರು, ಅವನ ಆಶ್ರಯವನ್ನು ಬಯಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಸಭಾ ಮತ್ತು ಸಮಿತಿಗಳು ಪ್ರಬಲ ಆಗಿದ್ದು, ಇಲ್ಲಿ ಯಾವುದೇ ರೀತಿಯ ಸಭಾ ಮತ್ತು ಸಮಿತಿಗಳ ಕಲ್ಪನೆನೇ ಇರ್ಲಿಲ್ಲ. ಇದ್ರೂ ಕೂಡ ಅದರಲ್ಲಿ ಭಾಗವಹಿಸುವಿಕೆ ಇರ್ಲಿಲ್ಲ. ಜನರ ಭಾಗವಹಿಸುವಿಕೆ ಈ ಉತ್ತರ ವೇದಗಳ ಕಾಲದಲ್ಲಿ ಸೀಮಿತ ಸ್ಥಿತಿಯಲ್ಲಿತ್ತು ಅಥವಾ ಸೀಮಿತವಾಗಿತ್ತು ಅಂತ ಹೇಳ್ಬೋದು. ಮಹಿಳೆಯರ ಮಹಿಳೆಯರ ಸ್ಥಾನಮಾನ ಋಗ್ವೇದ ಕಾಲದಲ್ಲಿ ಮೇಲ್ಮಟ್ಟದಲ್ಲಿತ್ತು. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ ತುಂಬಾ ಒಂದ್ ರೀತಿ ನಿರ್ಬಂಧ ಇತ್ತು ಅವಳಿಗೆ. ಈ ಮನು ಎಲ್ಲ ಬರ್ತಾರಲ್ಲ ಆ ಸಂದರ್ಭದಲ್ಲಿ, ಅಥವಾ ಟೋಟಲ್ ಆಗಿ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯ ಸ್ಥಿತಿಗತಿ ನಿರ್ಬಂಧದಲ್ಲಿತ್ತು. ಮತ್ತು ಇನ್ನೊಂದ್ ಏನ್ ಹೇಳಪ್ಪ ಅಂದ್ರ, ಗಂಡು ಸಂತತಿಗೆ ಋಗ್ವೇದ ಕಾಲದಲ್ಲಿ ಅಂತ ಏನು ಪ್ರಾಶಸ್ತ್ಯ ಕೊಟ್ರು, ಹೆಣ್ಣು ಸಂತತಿಯನ್ನ ಅವರು ಕೀಳಾಗಿ ನೋಡ್ತಕ್ಕಂಥದ್ದು ಅಥವಾ ಭ್ರೂಣ ಹತ್ಯೆ ಅಂತವ್ ಯಾವ ಇರ್ಲಿಲ್ಲ. ಬಟ್ ಉತ್ತರ ವೇದಗಳ ಕಾಲದಲ್ಲಿ ಗಂಡು ಸಂತತಿ ಅಪೇಕ್ಷಣೀಯವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಬೇಕೇ ಬೇಕಾಗಿತ್ತು, ಗಂಡು ಇಲ್ಲ ಅನ್ನಂದ್ರೆ ಮನೆತನನೇ ನಡೆಯಂಗಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಉತ್ತರ ವೇದಗಳ ಕಾಲದಲ್ಲಿ ಇತ್ತು ಅಂತೇಳಿ. ಆಮೇಲೆ ಜಾತಿ ಪದ್ಧತಿ ಋಗ್ವೇದ ಕಾಲದಲ್ಲಿ ಅಸ್ತಿತ್ವದಲ್ಲೇ ಇರ್ಲಿಲ್ಲ. ಋಗ್ವೇದ ಕಾಲಕ್ಕೆ ಜಾತಿ ವರ್ಣಾಶ್ರಮ ಪದ್ಧತಿ ಅಥವಾ ಋಗ್ವೇದ ಕಾಲದಲ್ಲಿ ಜಾತಿ ಅನ್ನೋದು ಅಷ್ಟಾಗಿ ಇರ್ಲಿಲ್ಲ. ಇದ್ರೂ ಕೂಡ ಅದು ಕೊನೆ ಗಳಿಗೆಯಲ್ಲಿ ಕಾಣಿಸ್ಕೊಳ್ತೇನು. ಆದ್ರೆ ಉತ್ತರ ವೈದಿಕ ಕಾಲದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಸಂಕೀರ್ಣವಾಗಿತ್ತು. ಅದು ವೃತ್ತಿ ಆಧಾರಿತ ಆಗಿತ್ತು ಅಥವಾ ವೃತ್ತಿಯನ್ನ ಅಳವಡಿಸಿಕೊಂಡ ನಂತರ ಈ ಜಾತಿಯಾಗಿ ಮಾರ್ಪಡ್ತು ಗೊತ್ತಿಲ್ಲ. ಒಟ್ಟು ಉತ್ತರ ವೇದಗಳ ಕಾಲದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಸಂಕೀರ್ಣವಾಗಿತ್ತು. ಈಗೆಂಗ ನಾವು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಸಂಕೀರ್ಣವಾದಂತ ಜಾತಿಯನ್ನ ನೋಡ್ತಾ ಇದ್ದೀವಿ, ಜಾತಿ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀವಿ. ಇದರ ಬೆಳವಣಿಗೆ ಅಥವಾ ಇದರ ಪ್ರಾರಂಭ ಉತ್ತರ ವೇದಗಳ ಕಾಲದಲ್ಲಿನೇ ಇತ್ತು ಅಂತೇಳಿ ನಾವು ನೋಡ್ಬೇಕಾಗುತ್ತೆ ಅಂತೇಳಿ. ಅದ್ರ ಜೊತೆಗೆ ರಾಜ ಋಗ್ವೇದ ಕಾಲದಲ್ಲಿ ಪ್ರಜೆಗಳ ಕಲ್ಯಾಣವನ್ನು ಬಯಸ್ತಾ ಇದ್ದ. ಅವನಿಗೆ ಪ್ರಜೆಗಳ ಒಂದು ಕರ್ತವ್ಯ, ಅವರ ಸೇವೆ ಮತ್ತು ಸಮಾಜದ ಸೇವೆ ಒಂದು ಆದ್ಯ ಕರ್ತವ್ಯವಾಗಿತ್ತು ಋಗ್ವೇದದಲ್ಲಿ. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಸ್ವಲ್ಪ ರಾಜ ಏನಾಗಿದ್ನಪ್ಪ ಅಂದ್ರೆ ನಿರಂಕುಶಾಧಿಕಾರಿಯಾಗಿದ್ದ. ಅವನನ್ನ ಸಮಾಜವೇ ಏನ್ ಮಾಡಿತ್ತಪ್ಪ ಅಂದ್ರ ದೈವತ್ವಕ್ಕೆ ಏರ್ಸ್ಬಿಟ್ಟಿತ್ತು ಅಂತೇಳಿ ಹೇಳ್ತಾರೆ. ಹೀಗಾಗಿ ಇಲ್ಲಿ ರಾಜ ಋಗ್ವೇದ ಕಾಲದ ರಾಜನಿಗೂ ಉತ್ತರ ವೇದಗಳ ಕಾಲದ ರಾಜನಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತಂದೇಳಿ ಹೇಳ್ತಾರೆ. ಮತ್ತೆ ಋಗ್ವೇದ ಕಾಲದಲ್ಲಿ ವಿಶೇಷವಾಗಿ ಗ್ರಾಮೀಣ ಜೀವನ ಮತ್ತು ಬುಡಕಟ್ಟು ಜೀವನ ಇತ್ತು.
ಬುಡಕಟ್ಟುಗಳಿದ್ವು. ಬುಡಕಟ್ಟುಗಳಿಗೆ ಒಂದೊಂದು ಗಣ ತರ ಇತ್ತು. ಗಣರಾಜ್ಯ ಅಂತ ಕರ್ಕೊಳ್ತಾ ಇದ್ರು, ಗಣಪತಿ ಅಂತ ಕರಿತಾ ಇದ್ರು ಅದ್ರ ಮುಖ್ಯಸ್ಥನನ್ನ. ಮತ್ತೆ ಅದು ಬುಡಕಟ್ಟು ರಾಜ್ಯನ ಆಗಿತ್ತು, ಜೊತೆಗೆ ಗ್ರಾಮೀಣ ಜನಜೀವನ ಆಗಿತ್ತು. ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಗ್ರಾಮೀಣ ಜೀವನದ ಜೊತೆಗೆ ಹಲವು ನಗರಗಳು ಬೆಳಲಿಕ್ಕೆ ಪ್ರಾರಂಭವಾಗ್ತವೆ. ನಗರ ಜೀವನ ಕೂಡ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಉತ್ತರ ವೇದಗಳ ಕಾಲದ ನಂತರ ಬಹಳಷ್ಟು ನಗರಗಳು ಅಸ್ತಿತ್ವಕ್ಕೆ ಬರ್ತವೆ. ಮುಂದೆ ಅವು ಮಹಾ ಜನಪದಗಳಾಗಿ ಬದಲಾವಣೆ ಅಥವಾ ಸ್ಥಿತ್ಯಂತರವನ್ನು ಹೊಂದ್ತವೆ ಅಂತ ಹೇಳ್ಬೋದು. ಈಗ ಕಾಶಿ, ಕೋಸಲ, ಹಸ್ತಿನಾವತಿ ಇವು ಏನಿದ್ವಲ್ಲ, ಇವು ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತ ನಗರಗಳು ಅಂತ ಹೇಳ್ಬೋದು. ನಗರ ಜೀವನ ಇವರ ಉತ್ತರ ವೇದಗಳ ಕಾಲದಲ್ಲಿ ಇತ್ತು ಅಂತಂದೇಳಿ. ಆಮೇಲೆ ಇಲ್ಲಿ ಇನ್ನೊಂದು, ಇಂದ್ರ, ವರುಣ, ಮಿತ್ರ, ಅಗ್ನಿ, ಸೂರ್ಯ ಇವರೆಲ್ಲರೂ ಋಗ್ವೇದ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತ ದೇವರು. ಮತ್ತೆ ಇಲ್ಲಿ ಮೂರ್ತಿ ಪೂಜೆ ಅಷ್ಟಾಗಿರ್ಲಿಲ್ಲ. ಕಲ್ಪನಾತೀತ ಮೂರ್ತಿ ಪೂಜೆ ಇರ್ಲಿಲ್ಲ ಋಗ್ವೇದ ಕಾಲದಲ್ಲಿ. ಆದ್ರೆ ಏಕದೇವತ ಆರಾಧನೆ ಇತ್ತು ಮತ್ತು ಮೂರ್ತಿ ಪೂಜೆ ಇರ್ಲಿಲ್ಲ. ಋಗ್ವೇದ ಕಾಲದಲ್ಲಿ ಇದ್ದಂತ ಈ ದೇವರುಗಳು ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವವನ್ನ ಕಳೆದುಕೊಳ್ತವೆ ಅಂತೇಳಿ. ಅಸ್ತಿತ್ವವನ್ನು ಕಳೆದುಕೊಂಡು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಕ್ಕಂಥ ಒಂದು ಏನು ದೇವತಾ ಅನುಗ್ರಹ ಅಥವಾ ದೇವತಾ ಆರಾಧನೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಸ್ತಿತ್ವಕ್ಕೆ ಬರುತ್ತ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಋಗ್ವೇದ ಕಾಲದಲ್ಲಿ ನೋಡೋದಾದ್ರೆ ಯಜ್ಞಗಳ ಆಚರಣೆ ಸರಳವಾಗಿತ್ತು. ಮತ್ತು ಆ ಯಜ್ಞ ಯಾಗಾದಿ ಸಂದರ್ಭಗಳಲ್ಲಿ ಎಲ್ಲರೂ ಮಹಿಳೆಯರು ಕೂಡ ಭಾಗವಹಿಸಬಹುದಾಗಿತ್ತು. ಮತ್ತು ಪ್ರಜೆಗಳ ಒಂದು ಭಾಗವಹಿಸುವಿಕೆ ಇತ್ತು. ಅಲ್ಲಿ ಪುರೋಹಿತರು ಇದ್ದಾಗಿ ಕೂಡ ಅಷ್ಟು ಕಠಿಣವಾಗಿರ್ಲಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಯಜ್ಞಗಳ ಆಚರಣೆ ದುಬಾರಿನೂ ಆಯ್ತು ಮತ್ತು ಕಠಿಣನೂ ಆಯ್ತು. ಇಲ್ಲಿ ಭಾಗವಹಿಸುವಿಕೆ ಮೇಲ್ವರ್ಗದವರಿಗೆ ಮತ್ತು ಕ್ಷತ್ರಿಯರಿಗೆ ಸೀಮಿತ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಋಗ್ವೇದ ಕಾಲಕ್ಕೂ ಉತ್ತರ ವೇದಗಳ ಕಾಲಕ್ಕೂ ಧಾರ್ಮಿಕ ಸ್ಥಿತಿಗತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಮತ್ತೆ ಋಗ್ವೇದ ಕಾಲದಲ್ಲಿ ಈ ಜಾತಿ ವ್ಯವಸ್ಥೆ ಇರ್ಲಿಲ್ಲ ಅಂತ ನಾವ್ ಹೇಳಿದ್ವಲ್ಲ, ಅದೇ ತರ ಅಲ್ಲಿ ಯಾವುದೇ ರೀತಿಯ ವೃತ್ತಿ ಸಂಘಗಳು ಇರ್ಲಿಲ್ಲ. ವೃತ್ತಿಗನುಸಾರವಾಗಿ ಸಂಘಟನೆ ಮಾಡಿಕೊಂಡಿರ್ತಕ್ಕಂಥ ಕಲ್ಪನೆ ಋಗ್ವೇದದಲ್ಲಿಲ್ಲ. ಆದ್ರೆ ಈ ವೃತ್ತಿ ಸಂಘಗಳು ಹುಟ್ಟಿಕೊಂಡಿದ್ದು ಉತ್ತರ ವೇದಗಳ ಕಾಲದಲ್ಲಿ. ಅಂದ್ರೆ ಯಾರ್ಯಾರು ಯಾವ್ಯಾವ ವೃತ್ತಿಯನ್ನ ಮಾಡ್ತಾ ಇದ್ರು ಅವರು ಒಂದು ಗುಂಪನ್ನ ರಚಿಸಿಕೊಂಡು ಅದನ್ನ ಅಸ್ತಿತ್ವಕ್ಕೆ ತಂದಿದ್ರು ಅನ್ನೋದು ನಾವು ಉತ್ತರ ವೇದಗಳ ಕಾಲದಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಆಮೇಲೆ ಋಗ್ವೇದ ಕಾಲದಲ್ಲಿ ವಿಶೇಷವಾಗಿ ಆಂತರಿಕ ವ್ಯಾಪಾರ ಇತ್ತು. ತಮ್ಮ ಬುಡಕಟ್ಟುಗಳ ನಡುವೆನೆ ಅವ್ರದ್ದು ವ್ಯಾಪಾರ ಇತ್ತು. ಅಷ್ಟಾಗಿ ವಿದೇಶಿ ವ್ಯಾಪಾರ ಋಗ್ವೇದಗಳ ಕಾಲದಲ್ಲಿ ಇರ್ಲಿಲ್ಲ. ಉತ್ತರ ವೇದಗಳ ಕಾಲದಲ್ಲಿ ಆಂತರಿಕ ವ್ಯಾಪಾರದ ಜೊತೆಗೆ ವಿದೇಶಿ ವ್ಯಾಪಾರ ಕೂಡ ಅಸ್ತಿತ್ವಕ್ಕೆ ಬರ್ತೈತಿ ಅಂತ ಹೇಳ್ಬೋದು. ಅಂದ್ರೇನು, ವಿದೇಶಿ ವ್ಯಾಪಾರ ಭಾರತೀಯ ಸಮಾಜದಲ್ಲಿ ಸಿಂಧು ನಾಗರಿಕತೆ ಕಾಲದಿಂದನೂ ಕೂಡ ಇದೆ. ಹಾಗಾಗಿ ಇಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಕೂಡ ಏನಾಯ್ತಪ್ಪ ಅಂದ್ರೆ ವಿದೇಶಿ ವ್ಯಾಪಾರ ಜನಪ್ರಿಯತೆಯನ್ನು ಪಡ್ಕೊಂತು ಅಂತ ಹೇಳ್ಬೋದು. ಆಮೇಲೆ ಋಗ್ವೇದ ಕಾಲದಲ್ಲಿ ವಿಶೇಷವಾಗಿ ಈ ರೀತಿ ಕಲ್ಪನೆ, ಮಂತ್ರ, ತಂತ್ರ, ಭೂತ, ಪಿಸಾಚಿ, ಪುನರ್ಜನ್ಮ ಇಂಥವುಗಳಲ್ಲಿ ನಂಬಿಕೆ ಇರಲಿಲ್ಲ. ಅವರು ವೈಜ್ಞಾನಿಕ ಒಂದು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡ್ತಾ ಇದ್ರು. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ವಿಶೇಷವಾಗಿ ಅಥರ್ವಣ ವೇದನೆ ಅದು ಮಾಟ, ಮಂತ್ರ, ತಂತ್ರ ಮತ್ತು ಹಿಪ್ನಾಟಿಸಮ್ಗೆಲ್ಲ ಪ್ರಸಿದ್ಧ ಆಗಿದೆ. ಹಾಗಾಗಿ ಉತ್ತರ ವೇದಗಳ ಕಾಲದಲ್ಲಿ ಇವುಗಳ ನಂಬಿಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮಾಟ ಮಂತ್ರ ಮಾಡಿಸ್ತಕ್ಕಂಥದ್ದು, ಕುತಂತ್ರಗಳನ್ನ ಮಾಡಿಸ್ತಕ್ಕಂಥದ್ದು, ದೆವ್ವ ಭೂತಗಳ ನಂಬಿಕೆ ಉತ್ತರ ವೇದಗಳ ಕಾಲದಲ್ಲಿ ಆರಂಭ ಆಯಿತು ಅಂತಂದು ಹೇಳಿ. ಆಮೇಲೆ ಋಗ್ವೇದ ಕಾಲದಲ್ಲಿ ವಿಶೇಷವಾಗಿ ಪುರೋಹಿತ ವರ್ಗ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಬ್ರಾಹ್ಮಣರು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರು. ಉತ್ತರ ವೇದಗಳ ಕಾಲದಲ್ಲಿ ಬ್ರಾಹ್ಮಣರ ಪ್ರಾಮುಖ್ಯತೆಗಿಂತ ಅಥವಾ ಪುರೋಹಿತರ ಪ್ರಾಮುಖ್ಯತೆಗಿಂತ ಕ್ಷತ್ರಿಯರ ಕೈ ಮೇಲಾಯಿತು ಅಂತ ಹೇಳ್ಬೋದು. ಕ್ಷತ್ರಿಯರು ಜನಪ್ರಿಯರಾದ್ರು. ಕ್ಷತ್ರಿಯರಿಗೆ ಇವರು ರಾಜನನ್ನಾಗಿ ಮಾಡಿ ಇವರೇ ಯಜ್ಞ ಯಾಗಾದಿಗಳನ್ನು ಮಾಡಿಕೊಟ್ಟು ಅವರನ್ನ ರಾಜನ ಸ್ಥಾನಕ್ಕೆ ಏರಿಸ್ತಾ ಇದ್ರು. ಹಾಗಾಗಿ ಕ್ಷತ್ರಿಯರು ಪ್ರಾಬಲ್ಯ ಮೆರೆದ್ರು ಅಂತ ಹೇಳ್ಬೋದು ಉತ್ತರ ವೇದಗಳ ಕಾಲದಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅನ್ನಂದ್ರ
ಇದು ಇವರ ಪ್ರದೇಶ ನೋಡೋದಾದ್ರೆ ಋಗ್ವೇದ ಕಾಲದಲ್ಲಿ ವಿಶೇಷವಾಗಿ ಸಪ್ತ ಸಿಂಧು ಪ್ರದೇಶದಲ್ಲಿ ಅವರು ನೆಲೆ ನಿಂತಿದ್ರು. ಆದ್ರೆ ಉತ್ತರ ವೇದಗಳ ಕಾಲದ ಹೊತ್ತಿಗೆ ಏನಾಯ್ತಪ್ಪ ಅಂದ್ರೆ ಈ ಜನರು ಸಪ್ತ ಸಿಂಧು ಪ್ರದೇಶವನ್ನು ದಾಟಿಕೊಂಡು ಗಂಗಾ ನದಿ ಬಯಲು, ಗಂಗಾ ಯಮುನಾ ನದಿ ಬಯಲಿನ ಮೂಲಕ ಸಾಗುತ್ತಾ ಬಂಗಾಳದ ಗಡಿವರೆಗೆ ಇವರು ತಲುಪುತ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅವರ ಪ್ರದೇಶ ಸಪ್ತ ಸಿಂಧುವಿಗೆ ಸೀಮಿತ ಆಗಿದ್ರೆ ಇವರು ಪೂರ್ತಿಯಾಗಿ ಗಂಗಾ ನದಿಯ ಬಯಲನ್ನ ಆವರಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಅವರ ಪ್ರದೇಶ ಸಪ್ತ ಸಿಂಧು ಆಗಿದ್ರೆ ಇವರ ಪ್ರದೇಶ ಆರ್ಯವರ್ತ ಆಗಿತ್ತು. ಈ ಗಂಗಾ ಮತ್ತು ಯಮುನಾ ನದಿಯ ಬಯಲನ್ನ ನಾವೇನಂತ ಕರಿತೀವಿ, ಆರ್ಯವರ್ತ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಋಗ್ವೇದ ಮತ್ತು ಉತ್ತರ ವೇದಗಳ ಕಾಲದ ವ್ಯತ್ಯಾಸಗಳನ್ನ ಏನು ನಾವು ನೋಡಿದ್ವಲ್ಲ, ಸಾಕಷ್ಟು ಕೆಲವೊಂದಿಷ್ಟು. ಮತ್ತೆ ಇನ್ನೊಂದೇನಪ್ಪಾ ಅನ್ನಂದ್ರ ಇಲ್ಲಿ ಎಲ್ಲಾ ಅವರದ ಭಾಷೆ ಸಾಮಾನ್ಯವಾಗಿ ಸಂಸ್ಕೃತ ಆಗಿತ್ತು, ಸಂಸ್ಕೃತ ಭಾಷೆನೇ ಇತ್ತು ಅವರ ನಡುವೆ ಅಂತಂದು ಹೇಳಿ ಬಹಳಷ್ಟು ಮಂದಿ ಹೇಳ್ತಾರೆ ಅಂತಂದು ಹೇಳ್ಬೋದು. ಆಮೇಲೆ ಇಲ್ಲಿ ಋಗ್ವೇದ ಮತ್ತು ಉತ್ತರ ವೇದಗಳ ಕಾಲದಲ್ಲಿ ಬಂದಂತ ಏನು ಸಾಹಿತ್ಯ ಐತಲ್ಲ, ಅದು ಮೌಖಿಕವಾಗಿತ್ತು, ಶ್ಲೋಕಗಳ ರೂಪದಲ್ಲಿತ್ತು. ಅದನ್ನ ನಂತರ ಉತ್ತರ ವೇದಗಳ ಕಾಲದಲ್ಲಿ ಬರೆಯಲ್ಪಟ್ಟಿತ್ತು, ಅಥವಾ ಉತ್ತರ ವೇದಗಳ ಕಾಲದ ನಂತರ ಅದು ಬರವಣಿಗೆ ರೂಪವನ್ನು ಕಂಡಿತು ಅಂತ ಹೇಳ್ತಾರೆ. ಹಾಗಾಗಿ ಲಿಪಿ ಬಗ್ಗೆ ಋಗ್ವೇದದಲ್ಲಿ ಎಲ್ಲಿ ಬಂದಿಲ್ಲ, ಆದ್ರೆ ಭಾಷೆ ಸಂಸ್ಕೃತ ಆಗಿತ್ತು ಅನ್ನೋದನ್ನ ನಾವು ನೆನಪಿಟ್ಕೋಬೇಕು ಅಂತಂದೇಳಿ. ಹಾಗಾಗಿ ಎಷ್ಟು ಆರ್ಯ ಜನರು ಏನಿದ್ದಾರಲ್ಲ, ನಾವು ಅವರು ಋಗ್ವೇದ ಕಾಲದಿಂದ ಹಿಡ್ಕೊಂಡು ಉತ್ತರ ವೇದಗಳ ಕಾಲದವರೆಗೆ ಆರ್ಯ ಜನಾಂಗ ಈ ಸಪ್ತ ಸಿಂಧು ಮತ್ತು ಆರ್ಯವರ್ತ ಪ್ರದೇಶದಲ್ಲಿ ನೆಲೆ ನಿಂತರು. ಮುಂದೆ ಈ ಸಪ್ತ ಸಿಂಧು ಪ್ರದೇಶ ಅಂದ್ರೆ ಈಗಿನ ನಾವೇನು ಪಂಜಾಬ್, ಪಾಕಿಸ್ತಾನದ ಪಂಜಾಬ್ ಇರ್ಬೋದು, ಬಲೂಚಿಸ್ತಾನ ಇರ್ಬೋದು, ಅಂಡ್ ಜಮ್ಮು ಕಾಶ್ಮೀರ ಇರ್ಬೋದು, ಈಗ ಹರಿಯಾಣ, ರಾಜಸ್ಥಾನ, ಪಂಜಾಬು, ಡೆಲ್ಲಿ, ಹೌದು, ಬಿಹಾರ, ಉತ್ತರ ಪ್ರದೇಶ, ಬಂಗಾಳ ಓಡಿಸಿ ಟೋಟಲ್ ಆಗಿ ಉತ್ತರ ಭಾರತದ ಬಯಲು ಅಂತ ಏನ್ ನಾವು ಕರೆದುಕೊಳ್ತೀವಲ್ವಾ, ಉತ್ತರ ಭಾರತದ ಬಯಲು, ನಾವೀಗ ಭೌಗೋಳಿಕವಾಗಿ ನಾವು ಭಾರತವನ್ನ ಮುಖ್ಯವಾಗಿ 6 ಭಾಗಗಳನ್ನಾಗಿ ಏನ್ ಮಾಡ್ಕೊಂಡಿದ್ದೀವಿ. ಭೌಗೋಳಿಕ ಲಕ್ಷಣಗಳಲ್ಲಿ ಎರಡನೇದ್ದು ಒಂದು ಹಿಮಾಲಯ ಪರ್ವತ ಮೇಲೆ ಬರ್ತೈತಿ, ಅದರ ನಂತರ ಉತ್ತರ ಭಾರತದ ಬಯಲು. ಹಿಮಾಲಯ ಪರ್ವತ ಮೊದಲು ಹುಟ್ಟಿದ್ದು, ನಂತರ ಉತ್ತರ ಭಾರತದ ಬಯಲು ಹುಟ್ಟಿರೋದು ಭೌಗೋಳಿಕವಾಗಿ. ಅದೆಲ್ಲಕ್ಕಿಂತ ಪೂರ್ವವಾಗಿ ಹುಟ್ಟಿರೋದು ಯಾವ್ದಪ್ಪ ಅಂದ್ರೆ ಪರ್ಯಾಯ ದ್ವೀಪ ಪ್ರಸ್ಥಭೂಮಿ. ನಾವು ಈಗೇನು ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಮೇಲಿನ ಪ್ರದೇಶ ಏನೈತಲ್ಲ, ಈ ಎಲ್ಲಾ ಪ್ರದೇಶದಲ್ಲಿ ಈ ಆರ್ಯರು ನಂತರದಲ್ಲಿ ನೆಲೆ ನಿಲ್ತಾರೆ ಅಂತ ಹೇಳ್ಬೋದು. ಇದೇ ಒಂದು ಗಂಗಾ ನದಿ ಮತ್ತು ಯಮುನಾ, ಕೇನು, ಬೇಟ್ವಾ, ದಾಮೋದರ್, ಈ ಎಲ್ಲಾ ನದಿಗಳು ಬರ್ತವೆ ಇಲ್ಲೆಲ್ಲೋ. ಅದ್ರ ಜೊತೆಗೆ ಸಪ್ತ ಸಿಂಧು ನದಿಗಳು, ಎಲ್ಲಾ ನದಿಗಳು ಏನು ಹರ್ಕೊಂಡು ಅರ್ಧ ಅರಬ್ಬಿ ಸಮುದ್ರ ಸೇರ್ತವೆ, ಅರ್ಧ ಪಶ್ಚಿಮ ಬಂಗಾಳವನ್ನು, ಈ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಈ ನದಿಗಳ ಬಯಲು ಏನೈತಿಲ್ಲ, ವಿಶಾಲವಾದಂತ ಉತ್ತರ ಭಾರತದ ಬಯಲು, ಇದು ಆರ್ಯವರ್ತವಾಗಿ ಮತ್ತು ಈ ಉತ್ತರ ವೇದಗಳ ಕಾಲದ ಜನರು ಟೋಟಲ್ ಆಗಿ ಪ್ರಾಚೀನ ಭಾರತದ ಇತಿಹಾಸ ಪ್ರಾರಂಭವಾಗಲಿಕ್ಕೆ ಈ ನೆಲವೇ ಅವರಿಗೆ ಪ್ರಮುಖ ಕಾರಣವಾಯಿತು ಅಂತ ಹೇಳ್ಬೋದು. ಜೊತೆಗೆ ಇದು ನದಿ ಮುಖಜ ಭೂಮಿ ಆಗಿತ್ತು, ಫಲವತ್ತಾದಂತ ಮೆಕ್ಕಲು ಮಣ್ಣು ಹಿಮಾಲಯದಿಂದ ಹರಿದುಕೊಂಡು ಬಂದು ಹರಡಿತ್ತಲ್ಲೆಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ ಗಂಗಾ ನದಿ ಪ್ರದೇಶದಲ್ಲಿದ್ದಂತ ಕಾಡನ್ನ ಕಡಿದು ಕೃಷಿ ಭೂಮಿಯನ್ನಾಗಿ ಮಾಡಿಕೊಂಡು ಅಲ್ಲೇ ನೆಲೆ ನಿಲ್ತಾರೆ ಅಂತ ಹೇಳ್ಬೋದು. ಫಲವತ್ತಾದಂತ ಮಣ್ಣು ಮತ್ತು ಸದಾಕಾಲ ಹರಿತಕ್ಕಂತ ನದಿಗಳಿಂದಾಗಿ ಆ ಆರ್ಯ ಜನರು ಕೃಷಿಯಲ್ಲಿ ಮೇಲ್ ಬಂದ್ರು. ಮುಂದೆ ಆ ಕೃಷಿ ಜೊತೆಗೆ ಪಶುಪಾಲನೆಯನ್ನು ಮಾಡಿಕೊಂಡು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ತಾರೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ನಗರಗಳು ಮುಂದೆ ಜನಪದಗಳಾಗ್ತವೆ, ಮಹಾಜನಪದಗಳಾಗ್ತವೆ. ಮಹಾಜನಪದಗಳಲ್ಲೇ ಮಹಾಜನಪದ ಆಗಿ ಮಗಧ ಸಾಮ್ರಾಜ್ಯ ಪ್ರಾರಂಭ ಆಗ್ಲಿಕ್ಕೆ ಇದು ವೇದಿಕೆ ಆಯ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಆರ್ಯರ ಕೊಡುಗೆ ಏನಪ್ಪಾ ಅಂದ್ರ, ಅಥವಾ ಆರ್ಯ ಜನರು ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಯಾವಾಗಿದ್ರು, ಅದು ಬಿಟ್ಬಿಡೋಣ ನಾವು. ಅವ್ರು ಎಲ್ಲಿಂದರ ಬರ್ಲಿ, ಏನಾರಾಗ್ಲಿ, ಬಟ್ ಆರ್ಯರ ಕೊಡುಗೆ ಭಾರತಕ್ಕೆ ಏನು ಅಂತ ಬಂದತ್ನ್ಯಾಗ ನಮ್ಮ ಪ್ರಾಚೀನ ಭಾರತ ಇತಿಹಾಸ ಸಂಪೂರ್ಣವಾಗಿ ಎಲ್ಲದು ಈ ಏನು ಆರ್ಯ ಜನಾಂಗದ ಮೇಲೆನೆ ನಿಂತುಕೊಂಡಿದೆ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ಭಾರತದ ಇತಿಹಾಸದ ಮೂಲ ಪುರುಷರು ಕೂಡ ಇವರೇ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಜಾರಿಗೆ ತಂದಂತ ಈ ಅವಿಭಕ್ತ ಕುಟುಂಬ ಒಂದು ಪದ್ಧತಿ ಇರ್ಬೋದು, ಪಿತೃಪ್ರಧಾನ ವ್ಯವಸ್ಥೆ ಇರ್ಬೋದು, ಆಮೇಲೆ ವಿವಾಹ ಪದ್ಧತಿಗಳಿರ್ಬೋದು,
ಮತ್ತೆ ಈ ಸಂಸ್ಕಾರಗಳಿರ್ಬೋದು, ಆಮೇಲೆ ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಇವೆಲ್ಲವೂ ಕೂಡ ನಮ್ಮ ಭಾರತಕ್ಕೆ ಆರ್ಯರ ಕೊಡುಗೆ ಅಂತೇಳಿ ನಾವು ಆ ಅನ್ಕೊಳ್ಬಹುದು. ವಿಶೇಷವಾಗಿ ಜಗತ್ತಿನ ಮಹಾಕಾವ್ಯಗಳಾದಂತ ರಾಮಾಯಣ ಮತ್ತು ಮಹಾಭಾರತ, ಇವೆಲ್ಲವೂ ಕೂಡ ಭಾರತಕ್ಕೆ ಆರ್ಯರು ನೀಡಿದಂತ ಕೊಡುಗೆಗಳಂತೇಳಿ ನಾವು ಹೇಳ್ಬೋದು. ಅದ್ರ ಜೊತೆಗೆ ವೈದಿಕ ಸಾಹಿತ್ಯ, ವಿಶೇಷವಾಗಿ ಈ ಬ್ರಹ್ಮಾಂಡ ಜ್ಞಾನದ ಬಗ್ಗೆ ಜಗತ್ತಿನ ಬೇರೆ ಭಾಷೆಯ ಧರ್ಮಗಳು, ಬೇರೆ ದೇಶದ ಧರ್ಮಗಳು ಹೇಳೋಕ್ಕಿಂತ ಮುಂಚೆನೆ ಈ ಬ್ರಹ್ಮಾಂಡ, ಪ್ರಕೃತಿ ಮತ್ತೆ ಜ್ಞಾನ, ಇದ್ರ ಬಗ್ಗೆ ಮೊದಲು ಮಾಹಿತಿಯನ್ನ ನೀಡಿದಂತ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ವೇದಗಳ ಸಾಹಿತ್ಯ ಅಂತೇಳಿ ಹೇಳ್ಬೋದು. ಆ ವೇದಗಳ ಸಾಹಿತ್ಯವನ್ನ ಕೊಟ್ಟವರು ಆರ್ಯರು ಅಂತೇಳಿ ಹೇಳ್ಬೇಕಾಗತ್ತೆ. ಜೊತೆಗೆ ತತ್ವಜ್ಞಾನ, ತಾರ್ಕಿಕತೆ, ಖಗೋಳ, ಗಣಿತ ಇರ್ಬೋದು, ಇವೆಲ್ಲದರಲ್ಲಿ ಕೂಡ ನಾವು ವೇದವನ್ನ ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಭಾರತ ಗಟ್ಟಿಯಾಗಿ ಏನಾದ್ರೂ ನಿಂತೈತಪ್ಪ ಅನ್ನಂದ್ರ, ಮತ್ತು ಜಗತ್ತಿನಲ್ಲಿ ವಿಶೇಷವಾದಂತ ಈ ಸಾಮಾಜಿಕ ಹೊಂದಾಣಿಕೆ ಐತಲ್ಲ ನಮ್ಮಲ್ಲಿ, ಎಲ್ಲಾ ಧರ್ಮಗಳಿದ್ದಾಗ್ಯೂ ಕೂಡ ನಾವೆಲ್ಲರೂ ಒಂದಾಗಿದ್ದೀವಿ. ಹಲವು ಧರ್ಮಗಳಿದ್ದಾಗೂ ಕೂಡ ನಾವು ಏಕತೆಯನ್ನ ಮೆರಿತಾ ಇದ್ದೀವಿ. ಈಗ ಜಗತ್ತಿನ ಬೇರೆ ದೇಶಗಳು ಮಾತಾಡೋದು ಸುಲಭ, ನಮ್ಮಲ್ಲಿ 144 ಕೋಟಿ ಜನ, 6ಕ್ಕೂ ಹೆಚ್ಚು ಧರ್ಮಗಳಿದ್ದಾವೆ. ಆದ್ರೆ ಎಲ್ಲರ ನಡುವೆ ಒಂದು ಎಂಬ ಒಂದು ಭಾವನೆ ನಮ್ಮ ಒಂದು ಮಣ್ಣಿನಲ್ಲಿ, ರಕ್ತದಲ್ಲಿ ಐತಿ. ಅದ ಒಂದು ಆ ಒಂದು ಗುಣ ಎಲ್ಲಿಂದ ಬೆಳ್ಕೊಂಡ್ ಬಂತು ಅಂತ ನಾವು ನೋಡಿದ್ನಾಗ, ಇದಕ್ಕೆ ನಾವು ಇದನ್ನ ನಾವು ವೈದಿಕ ಸಾಹಿತ್ಯದಲ್ಲಿ ಮತ್ತು ವೇದಗಳ ಕಾಲದ ಒಗ್ಗಟ್ಟಿನಲ್ಲಿ ಹುಡುಕ್ಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ತತ್ವಜ್ಞಾನ, ಆಧ್ಯಾತ್ಮ, ಯೋಗ, ಆಯುರ್ವೇದ ಏನಿದಾವ್ ನೋಡ್ರಿ, ಈ ಎಲ್ಲವುಗಳ ಕೊಡುಗೆ ಯಾರ್ದಂದ್ರ ಅದು ಆರ್ಯ ಜನರ ಕೊಡುಗೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವರು ಹೊರಗಿನಿಂದ ಬಂದವರು, ನಮ್ಮಲ್ಲೇ ಇದ್ದವರು, ಹಿಮಾಲಯದಿಂದ ಬಂದವರು, ಉತ್ತರ ಧ್ರುವದಿಂದ ಬಂದವರು, ಇಟ್ ಈಸ್ ನಾಟ್ ನೆಸಸರಿ, ಟೋಟಲ್ ಆಗಿ ಅವ್ರು ನಮ್ಮವರೇ. ಹಾಗಾಗಿ ಅವರ ಕೊಡುಗೆಗಳನ್ನು ಮಾತ್ರ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ಅಂತೇಳಿ. ಇಷ್ಟು ಉತ್ತರ ವೇದಗಳ ಕಾಲ, ಋಗ್ವೇದಗಳ, ಒಟ್ಟು ವೇದಗಳ ಕಾಲದ ಜನರ ರಾಜಕೀಯ, ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಆಗಿತ್ತು. ಅದಕ್ಕಿಂತ ಮುಂಚೆ ವೈದಿಕ ಸಾಹಿತ್ಯದ ಬಗ್ಗೆ ನಾವು ಮೊನ್ನೆನೇ ನೋಡಿದ್ವಿ ಕ್ಲಾಸ್ನಲ್ಲಿ. ವೇದಗಳು, ಉಪನಿಷತ್ತುಗಳು ಮತ್ತು ಅರಣ್ಯಕ, ಬ್ರಾಹ್ಮಣಕಗಳು, ಪುರುಷಾರ್ಥಗಳು, ಆಮೇಲೆ ಅಷ್ಟಾಧ್ಯಾಯಗಳು, ಇವೆಲ್ಲವುಗಳ ಬಗ್ಗೆ ನಾವು ಮೊದಲೇ ಕ್ಲಾಸ್ನಲ್ಲಿ ನೋಡಿದ್ವಿ. ಇದ್ರಲ್ಲಿ ಮತ್ತೇನಾದ್ರು ಡೌಟ್ಸ್ ಇತ್ತಂದ್ರ ನಾವು ನೆಕ್ಸ್ಟ್ ಎಕ್ಸಾಮ್ ಮೂಮೆಂಟ್ನಾಗಾದ್ರೂ ಆಯ್ತು, ಮತ್ತೆ ಈ ಎಲ್ಲ ಸಿಲೆಬಸ್ ಮುಗಿದಾದ್ಮೇಲೆ ಆದ್ರೂ ಕೂಡ ಮತ್ತೊಂದ್ಸರಿ ಡಿಸ್ಕಷನ್ ಮಾಡ್ಬೋದು ಅಂತೇಳಿ. ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಇಂದ್ರ ಅಂತ ಬಂದತ್ನ್ಯಾಗ ಇದು ಮೊದಲ ಸ್ಥಾನದಲ್ಲಿ, ಋಗ್ವೇದ ಕಾಲದಲ್ಲಿ ಇಂದ್ರನಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟಿದ್ರು. ಮತ್ತೆ ಅಗ್ನಿ ಇಂದ್ರ ನಂತರ ಬಂದಿರ್ತಕ್ಕಂಥ ಎರಡನೇ ದೇವರು. ಮೊದಲ ಪ್ರಾಶಸ್ತ್ಯ ಯಾವ ದೇವರಿಗಿತ್ತಂದ್ರೆ ಇಂದ್ರ, ಎರಡನೇದಾಗಿ ಅಗ್ನಿ, ಮೂರನೇದಾಗಿ ವರುಣ, ನಾಲ್ಕನೇದಾಗಿ ರುದ್ರ. ನಾಲ್ಕನೇ ಸ್ಥಾನದಲ್ಲಿ ರುದ್ರ ಇದ್ದ. ವರುಣ ಯಾರಪ್ಪ ಅಂದ್ರೆ ಮಳೆ ದೇವರು. ಅಗ್ನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಗ್ನಿ ದೇವರು, ಬೆಂಕಿ ಅಂತ ನಾವೇನ್ ಕರಿತೀವಿ ಅಂತ ಹೇಳ್ಬೋದು. ಹೀಗಾಗಿ ಇದ್ರ ಜೊತೆಗೆ ವಾಯುವು, ಆಮೇಲೆ ಸಾವಿತ್ರಿ, ಮತ್ತೆ ಪುಷ್ಯನು, ಈ ಎಲ್ಲಾ ದೇವರುಗಳು ಅಲ್ಲಿ ಬಂದಿದ್ರು ಅಂತಂದೇಳಿ. ವಿಶೇಷವಾಗಿ ಸ್ತ್ರೀ ದೇವತೆಗಳಂತ ಉಷಾ, ಸೂರ್ಯನ ಪತ್ನಿ ಇರ್ಬೋದು, ಆಮೇಲೆ ಪೃಥ್ವಿ, ಭೂದೇವರು, ರಾತ್ರಿ ಅಂತಕ್ಕಂಥ ಒಂದು ದೇವರು ಇದೆ, ಅದು ರಾತ್ರಿ ದೇವರು ಅಂತಂದೇಳಿ ಕರಿತಾ ಇದ್ರು. ಅಕ್ಯಾನಿ ಅಂತಕ್ಕಂಥದ್ದು ಅರಣ್ಯ ದೇವತೆ. ಈ ರೀತಿ ಅಪ್ಸರರು ಅನ್ನಂದ್ರೆ ಗಂಧರ್ವರ ಪತ್ನಿಯರಾಗಿದ್ರು ಇಲ್ಲಿ. ವಿಶೇಷವಾಗಿ ಊರ್ವಶಿ, ರೆಂಬೆ, ಮೇನಿಕೇರಿ ಏನ್ ಬರ್ತಾರಲ್ಲ, ಇವ್ರು ಗಂಧರ್ವರ ಪತ್ನಿಯರು ಅಂತಂದೇಳಿ ಈ ದೇವರುಗಳಿಗೆ ಇಲ್ಲಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದು, ಈ ಋಗ್ವೇದ ಕಾಲದಲ್ಲಿ ಬಳಸಿದಂತ ಶಬ್ದಗಳು ಎಷ್ಟೆಷ್ಟು ಬಾರಿ ಬಂದಿದ್ದಾವ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ವಿಶೇಷವಾಗಿ ಋಗ್ವೇದ ಕಾಲದಲ್ಲಿ ಈ ಹೋಮ್ ಅಂತಕ್ಕಂಥ ಶಬ್ದ ಅತಿ ಹೆಚ್ಚು ಬಾರಿ ಬಳಕೆಯಾದಂತ ಶಬ್ದ ಅಂತೇಳಿ ಹೇಳ್ತಾರೆ. 1028 ಬಾರಿ ಬಳಕೆಯಾದಂತ ಶಬ್ದ ಇದು. ನೋಡ್ರಿ, 1028 ಅನ್ನೋದು ಕೂಡ ಋಗ್ವೇದದ ಶ್ಲೋಕಗಳ ಸಂಖ್ಯೆ. ಒಟ್ಟು ಋಗ್ವೇದದ ಶ್ಲೋಕಗಳ ಸಂಖ್ಯೆ
1028. ಮತ್ತೆ ಇಲ್ಲಿ ಓಂ ಅಂತಕ್ಕಂಥ ಶಬ್ದ ಕೂಡ ಎಷ್ಟು ಬಾರಿ ಬಳಕೆಯಾಗಿದೆ ಅನ್ನಂದ್ರ 1028 ಬಾರಿ ಬಳಕೆಯಾಗಿದೆ ಅಂತ ಹೇಳಿ ಹೇಳ್ಬೋದು. ಅದ್ರ ಜೊತೆಗೆ ಜನ ಅಂತಕ್ಕಂಥ ಶಬ್ದ 275 ಬಾರಿ ಬಳಕೆಯಾಗಿದೆ. ಮತ್ತೆ ವಿಸ್ ಅಂತಕ್ಕಂಥ ಶಬ್ದ 175 ಬಾರಿ ಬಳಕೆಯಾಗಿದೆ. ಇನ್ನು ನಾವು ವಿಸ್ ಮತ್ತು ಜನಪದ ಇದು ಋಗ್ವೇದ ಕಾಲದ ವಿಕೇಂದ್ರೀಕರಣದ ಆಡಳಿತವನ್ನು ನೋಡುವ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ. ಹಾಗಾಗಿ ವಿಸ್ ಇಲ್ಲಿ 175 ಬಾರಿ ಬಳಕೆಯಾಗಿದೆ ಅಂತೇಳಿ. ಅದ್ರ ಜೊತೆಗೆ ಹಸು ಅಂತಕ್ಕಂಥ ಶಬ್ದ 176 ಬಾರಿ ಬಳಕೆಯಾಗಿದೆ. ಬ್ರಾಹ್ಮಣ ಅಂತಕ್ಕಂಥದ್ದು 14 ಬಾರಿ ಬಳಕೆಯಾಗಿದೆ. ವೈಶ್ಯ ಅಂತಕ್ಕಂಥದ್ದು 1 ಬಾರಿ, ಕ್ಷತ್ರಿಯ ಅಂತಕ್ಕಂಥದ್ದು 9 ಬಾರಿ, ಈ ರೀತಿ ಶೂದ್ರ ಅಂತಕ್ಕಂಥ ಶಬ್ದ ಕೂಡ 1 ಬಾರಿ ಬಳಕೆಯಾಗಿದೆ ಅಂತ ಹೇಳ್ಬೋದು. ಆಮೇಲೆ ಗಂಗಾ ಅಂತಕ್ಕಂಥ ಶಬ್ದ 1 ಬಾರಿ ಬಳಕೆಯಾಗಿದೆ. ಯಮುನಾ ಅಂತಕ್ಕಂಥ ಶಬ್ದ 2 ಬಾರಿ ಬಳಕೆಯಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸಮುದ್ರದ ಬಗ್ಗೆ ಇವರು 1 ಬಾರಿ ಬಳಕೆ ಮಾಡಿದ್ದಾರೆ. ಋಗ್ವೇದದಲ್ಲಿ ಸಮುದ್ರದ ಬಳಕೆ, ಆ ಶಬ್ದದ ಬಳಕೆ 1 ಸಾರಿ ಆಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಅತಿ ಹೆಚ್ಚು ಸಾರಿ ಬಳಕೆಯಾದಂತ ಶಬ್ದ ಯಾವ್ದಪ್ಪ ಅನ್ನಂದ್ರ ಓಂ ಅಂತೇಳಿ ಹೇಳ್ಬೋದು. ಎರಡನೇ ಅತಿ ಹೆಚ್ಚು ಬಾರಿ ಬಳಕೆಯಾದಂತ ಶಬ್ದ ಯಾವ್ದನ್ನಂದ್ರ ಜನ. ಮತ್ತೆ ಮೂರನೇ ಅತಿ ಹೆಚ್ಚು ಬಳಕೆಯಾದಂತ ಶಬ್ದ ಅನ್ನಂದ್ರ ಇಲ್ಲಿ 2 ಬರ್ತವೆ, ಒಂದು ಹಸು, ಮತ್ತೊಂದು ಗಣ ಅಂತಕ್ಕಂಥದ್ದು. ಇವು 176, 176 ಅಂದ್ರೆ ಮೂರನೇ ಅತಿ ಹೆಚ್ಚು ಬಳಕೆಯಾದಂತ ಶಬ್ದಗಳು ಅಂತೇಳಿ. ನಾಲ್ಕನೇ ಅತಿ ಹೆಚ್ಚು ಬಾರಿ ಬಳಕೆಯಾದಂತ ಶಬ್ದ ಅನ್ನಂದ್ರ ವಿಸ್ ಅಂತಕ್ಕಂಥದ್ದು. ಇದು 275 ಬಾರಿ ಬಳಕೆಯಾಗಿದೆ ಅಂತೇಳಿ. ಅದ್ರ ಜೊತೆಗೆ ಗಂಗಾ ಅನ್ನೋದು 1 ಸಾರಿ, ಯಮುನಾ ಅನ್ನೋದು 2 ಸಾರಿ, ಶೂದ್ರ ಅನ್ನೋದು 1 ಸಾರಿ, ಬ್ರಾಹ್ಮಣ ಅನ್ನೋದು 14 ಸಾರಿ. ಈ ರೀತಿ ಈ ಶಬ್ದಗಳ ಬಳಕೆ ಋಗ್ವೇದಗಳಲ್ಲಿ ಇದೆ ಅಂತಕ್ಕಂಥದ್ದು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ 4 ಯಾಗಗಳನ್ನು ನಾವು ಮೊನ್ನೆನೆ ಹೇಳಿದ್ವಿ. ರಾಜಸೂಯ ಯಾಗ, ವಾಜಪೇಯಿ ಯಾಗ, ಅಶ್ವಮೇಧ ಯಾಗ ಮತ್ತು ಪುತ್ರಕಾಮೇಷ್ಟಿ ಯಾಗ ಅಂತಂದೇಳಿ. ಇಲ್ಲಿ ರಾಜಸೂಯ ಅಂದ್ರೆ ರಾಜನ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಯಜ್ಞ ಅಥವಾ ಯಾಗ ಇದು. ಆಮೇಲೆ ವಾಜಪೇಯಿ ಅಂದ್ರ ರಾಜನಾದ ಮೇಲೆ ಏನು ಮಾಡ್ತಕ್ಕಂಥ ಯಾಗ, ಅಂದ್ರೆ ರಾಜನಾದ ಮೇಲೆ ಇದು ಏನಪ್ಪಾ ಅಂದ್ರ 17 ದಿನದಿಂದ 1 ವರ್ಷದವರೆಗೆ ನಡೀತಕ್ಕಂಥದ್ದು. ಅಂದ್ರೆ ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಮತ್ತು ಕ್ಷತ್ರಿಯರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ ಈ ಯಾಗವನ್ನ ಮಾಡ್ತಾ ಇದ್ರು ಅಂತೇಳಿ. ಮತ್ತೆ ಅಶ್ವಮೇಧ ಏನಂದ್ರ ನಿಮಗ್ ಗೊತ್ತು, ಚಕ್ರಾಧಿಪತಿ ಆದ ಮೇಲೆ ಅಥವಾ ಸಾಮ್ರಾಟನಾದ ಮೇಲೆ ಅವನು ಕುದುರೆಯನ್ನ ಬಿಡ್ತಕ್ಕಂಥದ್ದು. ಕುದುರೆ ಬಿಟ್ಟು ಯಾರು ಅದನ್ನ ಕಟ್ಟಿ ಹಾಕ್ತಾರೋ ಅವರ ಜೊತೆಗೆ ಯುದ್ಧವನ್ನು ಮಾಡ್ತಕ್ಕಂಥದ್ದು ಅಶ್ವಮೇಧ ಯಾಗ ಅಂತಂದೇಳಿ. ಇನ್ನು ಪುತ್ರಕಾಮೇಷ್ಟಿ ಯಾಗ ಅಂದ್ರೆ ಸಂತಾನ ಭಾಗ್ಯ ದೊರೆಲಿಕ್ಕಾಗಿ ಮಾಡ್ತಕ್ಕಂಥ ಒಂದು ಯಾಗ ಅಂತ ಹೇಳಿ. ಒಟ್ಟು 4 ಯಾಗಗಳು. ಅದ್ರ ಜೊತೆಗೆ ಇಲ್ಲಿ ಋಗ್ವೇದದಲ್ಲಿ ಬಂದಿರತಕ್ಕಂತ ನದಿಗಳಂತ ನೋಡೋದಾದ್ರೆ ಯಾವ್ಯಾವ ನದಿಗಳ ಬಗ್ಗೆ ಋಗ್ವೇದದಲ್ಲಿ ಇದೆ ಅಂತಂದ್ರ ಅಂದ್ರೆ ಆಗಿನ ಹೆಸರು ಮತ್ತು ಈಗಿನ ಹೆಸರು. ಋಗ್ವೇದದಲ್ಲಿ ಈಗ ಗೋಮತಿ ಅಂತಕ್ಕಂಥ ನದಿಯ ಬಗ್ಗೆ ಪ್ರಸ್ತಾಪ ಇದೆ. ಈ ಗೋಮತಿ ನದಿ ಈಗಿನ ಹೆಸರು ಏನಪ್ಪಾ ಅಂದ್ರೆ ಗೋಮಾಲ್ ಅಂತೇಳಿ. ಆಮೇಲೆ ಅಲ್ಲಿ ಕುಮ್ರಿ ನದಿ ಅಂತ ಇದೆ. ಇದು ಕುಮ್ರಿ ನದಿ ಈಗ ಸದ್ಯಕ್ಕೆ ಅಫ್ಘಾನಿಸ್ತಾನ ಹತ್ರ ಬರ್ತೈತಿ. ಕುಮ್ರಿ ನದಿ ಅಂತ ಹೆಸರಿದೆ. ಇಲ್ಲಿ ಈಗಿನ ಹೆಸರು ಏನಪ್ಪಾ ಅಂದ್ರೆ ಕುರ್ರಂ. ಅಲ್ಲಿ ಕುಬು ಅಂತ ಇದೆ, ಇಲ್ಲಿ ಕಾಬೂಲ್. ಈಗಿನ ಹೆಸರು ಕಾಬೂಲ್. ಕುರ್ರಂ ಮತ್ತು ಕುಮ್ರಿ ಇವೆರಡು ಕೂಡ ಅಫ್ಘಾನಿಸ್ತಾನದಲ್ಲಿ ಬರ್ತವೆ ಅಂತಂದೇಳಿ. ಆಮೇಲೆ ಋಗ್ವೇದದಲ್ಲಿ ಸುವಸ್ತು ಅಂತ ಕರೀತಾರೆ, ಈಗ ಅದನ್ನ ಸ್ವಾಟ್ ನದಿ ಅಂತೇಳಿ ಕರೀತಾರೆ, ಸ್ವಾಟ್. ಆಮೇಲೆ ಅಲ್ಲಿ ಸರಸ್ವತಿ ಅಂತೇಳಿ ನದಿ, ನಮ್ದು ಏನು ಸಿಂಧು ನಾಗರಿಕತೆಯಲ್ಲಿ ಬರುತ್ತ ಸರಸ್ವತಿ, ಈಗ ಅದನ್ನ ಸರಾಸತಿ ಅಥವಾ ಸರಸ್ವತಿ ನದಿ ಕಣ್ಮರೆಯಾಗಿದೆ. ಈಗ ಕೂಡ ಸರಸ್ವತಿ ಅಂತಾನೆ ಕರೀತಾರೆ, ಅಲ್ಲಿ ಕೂಡ ಸರಸ್ವತಿ ಅಂತೇಳಿ. ಇನ್ನೊಂದು ಮುಖ್ಯವಾಗಿ ಸತುದ್ರಿ ಅಂತೇಳಿ, ಸತುದ್ರಿಯ ನದಿಯ ಹೆಸರನ್ನ ಈಗ ನಾವು ಸಟ್ಲಜ್ ಅಂತ ಕರಿತೀವಿ, ಅದು ಋಗ್ವೇದದಲ್ಲಿ ಸತುದ್ರಿ ಆಗಿತ್ತು ಅಂತೇಳಿ. ಮತ್ತೆ ಧ್ರುಷದ್ವತಿ ಅಂತ ಮತ್ತೊಂದು ಬರ್ತೈತಿ, ಈಗ ಅದು ಗಾಗ್ರಾ ನದಿ ಅಂತ ನಾವೀಗ ಕರಿತೀವಿ. ಜಮ್ಮು ಕಾಶ್ಮೀರದಲ್ಲಿ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ ಹತ್ರ. ಹಾಗಾಗಿ ಅದನ್ನ ದ್ರಿಷದ್ವತಿ ಅಥವಾ ಧ್ರುಷದ್ವತಿ ಅಂತೇಳಿ ಋಗ್ವೇದ ಕಾಲದಲ್ಲಿ ಕರಿತಾ ಇದ್ರು ಅಂತಂದೇಳಿ. ಮತ್ತೆ ವಿಪಾಸ್ ಹಳೆಯ ಹೆಸರು, ಈಗಿನ ಹೆಸರು ಬಿಯಾಸ್ ನದಿಗೆ ಋಗ್ವೇದದಲ್ಲಿ ವಿಪಾಸ್ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಆಮೇಲೆ ರಾವಿ ನದಿ, ಈಗ ನಾವು ರಾವಿ ಅಂತ ಕರಿತೀವಿ, ಅದನ್ನ ಪುರುಷ್ಣಿ ಅಥವಾ ಪರುಷ್ಣಿ ಅಂತೇಳಿ ಋಗ್ವೇದಗಳ ಕಾಲದಲ್ಲಿ ಕರಿತಾ ಇದ್ರು ಅಂತ ಹೇಳ್ಬೋದು. ಈಗ ನಾವು ಸಿಂಧು ಅಂತಾನು ಕರಿತೀವಿ, ಅವಾಗೂ ಕೂಡ ಸಿಂಧು ನದಿ ಬಗ್ಗೆ ಐತಿ, ಸಿಂಧು ಅಂತಾನು ಕರಿತೀವಿ. ಮತ್ತೆ ಅದನ್ನ ಕೆಲವೊಂದಿಷ್ಟು ಜನ ಇಂಡಸ್ ಅಂತೇಳಿ ಕೂಡ ಕರೀತಾರೆ. ಅದು ಪರ್ಷಿಯನ್ ಭಾಷೆ ಆ ಕಡೆಗೆಲ್ಲ ಹೋದ್ನಂತ ಮತ್ತೆ ಗ್ರೀಕ್ ಭಾಷೆಯಲ್ಲಿ ಇಂಡಸ್ ಅಂತೇಳಿ ಕರೀತಾರೆ ಅಂತಂದೇಳಿ. ಅಸಿಕಿನಿ ಅಂತೇಳಿ ಚಿನಾಬ್ ನದಿಯನ್ನ ಕರಿತಾ ಇದ್ರು ಅಂತೇಳಿ. ಅಸ್ಕಿನ್ ಅಂತೇಳಿ
ಚೀನಾಬ್ ನದಿ. ಈಗ ನಾವು ಚೀನಾಬ್ ಅಂತೀವಿ, ಅದು ಅಸ್ಕಿನ್ ನದಿ ಆಗಿತ್ತು ಅಂತೇಳಿ. ಮತ್ತೆ ಯಮುನಾ ನದಿ ಬಗ್ಗೆ 2 ಸಾರಿ ಉಲ್ಲೇಖ ಇದೆ. ಅಲ್ಲಿ ಯಮುನಾ ಅಂತ ಕರಿತಾ ಇದ್ರು, ಈಗ ನಾವು ಯಮುನಾನು ಅಂತ ಕರಿತೀವಿ, ಜಮುನಾ ಅಂತಾನು ಕೂಡ ಕರಿತೀವಿ ಅಂತೇಳಿ. ಗಂಗಾ ನದಿಯನ್ನ ಗಂಗಾ ಅಂತಾನೆ 1 ಸಾರಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಜೀಲಂ ನದಿಯನ್ನ ವಿತಿಸ್ಪಾ ಅಂತೇಳಿ ಕರಿತಾ ಇದ್ರು ಋಗ್ವೇದದಲ್ಲಿ ಉಲ್ಲೇಖ ಆಗಿರುವ ಜೀಲಮಿನ ಹೆಸರೇನಪ್ಪಾ ಅಂತಂದ್ರ ವಿತಿಸ್ಪಾ. ಇಷ್ಟು ನದಿಗಳ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಗೋಗ್ನ ಆಗ್ನ ಅಂತೆಲ್ಲ ನೋಡಿದ್ವಿ. ಆಗ್ನ ಅಂದ್ರ ಹಸುಗಳನ್ನ ಕೊಲ್ಬಾರ್ದು ಅಥವಾ ಹಸುವಿನ ಮಾಂಸದ ನಿಷೇಧವನ್ನು ಕುರಿತು ಅದು ಹೇಳ್ತಕ್ಕಂಥದ್ದು. ಆಮೇಲೆ ಗೋಗ್ನ ಅಂತಕ್ಕಂಥದ್ದು ಅತಿಥಿಗಳು ಬಂದೊತ್ನ್ಯಾಗ ಅವರಿಗೆ ಉಣಬಡಿಸ್ತಕ್ಕಂಥ ಗೋಮಾಂಸ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಗೋತ್ರ ಅಂತಕ್ಕಂಥದ್ದು ಕುಲದ ಬಗ್ಗೆ ತಿಳಿಸ್ತಕ್ಕಂಥದ್ದು ಆಗಿತ್ತು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಯವ ಅಂದ್ರ ಬಾರ್ಲಿ, ಜನ ಅಂದ್ರ ಪಂಗಡ, ಸಭಾ ಅಂದ್ರ ಹಿರಿಯರ ಸಭೆ, ಮತ್ತು ಸಮಿತಿ ಅಂದ್ರ ಜನಸಾಮಾನ್ಯರ ಭಾಗವಹಿಸ್ತಕ್ಕಂಥ ಸಭೆ ಆಗಿತ್ತು. ಆಮೇಲೆ ಗೋಧಿಗೆ ಗೋಧುಮ ಅಂತ ಕರಿತಾ ಇದ್ರು ಅವರು. ಆಮೇಲೆ ಇನ್ನೊಂದು ವಿಶ್ ಅನ್ನಂದ್ರ ವಿಸ್, ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ವಿಸ್ ಹಲವು ಗ್ರಾಮಗಳ ಗುಂಪನ್ನು ಸೇರಿಸಿ ವಿಸ್ ಅಂತ ಕರಿತಾ ಇದ್ವಿ ಅಂತಂದೇಳಿ. ಆಮೇಲೆ ಈ ಕುಲಪ ಅನ್ನಂದ್ರ ಕುಲಪತಿ ಅಥವಾ ಗೃಹಪತಿ ಆಗಿದ್ದ ಅಂತ ಹೇಳ್ಬೋದು. ಭಾಗದೂಗ ಅನ್ನಂದ್ರ ತೆರಿಗೆಯನ್ನ ಸಂಗ್ರಹ ಮಾಡ್ತಕ್ಕಂಥವನಾಗಿದ್ದ. ಅದ್ರ ಜೊತೆಗೆ ಇದು ಅಕ್ಕಿಗೆ ರ್ವಿ ಅಂತೇಳಿ ಕರಿತಾ ಇದ್ರು ಅವರು. ನಾವೀಗೇನು ಅಕ್ಕಿ ಅಂತ ಕರಿತೀವಿ, ಅವರು ರ್ವಿ ಅಂತೇಳಿ ಕರಿತಾ ಇದ್ರು. ಮತ್ತೆ ದ್ವಿಜ ಅನ್ನಂದ್ರ 2 ಬಾರಿ ಜನಿಸಿದವನು ಅಂತಂದೇಳಿ. ನಾವು ಗುರುಕುಲದಲ್ಲಿ ಬಿಡಬೇಕಾದ್ರ ಗುರುಕುಲದಿಂದ ಅವನು ಪಾಸ್ ಆಗಿ ಬಂದ್ರೆ ದ್ವಿಜನಾಗಿ ಬರ್ತಾ ಇದ್ದ. ಒಂದು ತಂದೆ ತಾಯಿಯಿಂದ ಪಡೆದಂತ ಜನ್ಮ ಆದ್ರೆ ಮತ್ತೊಂದು ಬೌದ್ಧಿಕ ಜನ್ಮ ಗುರುವಿನಿಂದ ಸಿಗ್ತಾ ಇತ್ತು. ಹಾಗಾಗಿ ಯಾರು ಕಠಿಣವಾದಂತ ಶಿಕ್ಷಣವನ್ನು ಪಡೆದು ಹೊರಗೆ ಬರ್ತಾ ಇದ್ರು ಅವ್ರನ್ನ ದ್ವಿಜ ಅಂತೇಳಿ ಕರಿತಾ ಇದ್ರು ಅಂತಂದೇಳಿ. ಈ ರೀತಿಯಾಗಿ ಋಗ್ವೇದದಲ್ಲಿ ಬಳಕೆಯಾದಂತ ಶಬ್ದಗಳು ಅಂತೇಳಿ ಹೇಳ್ಬೋದು. ಇಷ್ಟು ಋಗ್ವೇದ ಕಾಲ ಮತ್ತು ಉತ್ತರ ವೇದಗಳ ಕಾಲದ ಏನು ನಾವು ಅಧ್ಯಯನವನ್ನ ಈ ಕ್ಲಾಸ್ ನಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಏನಾದ್ರು ಡಿಸ್ಕಷನ್ ಇತ್ತಂದ್ರ ಈಗ ನಾವು 10 ನಿಮಿಷ ಅದನ್ನ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಏನಾದ್ರು ಡೌಟ್ಸ್?